ಹಲೋ ಫ್ರೆಂಡ್ಸ್, ಇವತ್ತು ನೀವು ಟ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ ಈ ಒಂದು ಆ್ಯಪ್ ನಿಮ್ಮ ಫೋನಲ್ಲಿ ಡೆಫಿನೆಟ್ ಆಗಿ ಇರಲೇಬೇಕು. ಅಂಥ ಒಂದು ಆ್ಯಪ್ ಯಾವುದು ಅಂತ ನೋಡೋದಾಯಿತು ಅಂದರೆ ಟ್ರೇಡಿಂಗ್ ವೇವ್. ನೀವು ಟ್ರೇಡ್ ಅನ್ನೋದನ್ನು ಶೇರ್ ಮಾರ್ಕೆಟಲ್ಲಿ ಮಾಡ್ತಿದ್ದೀರಾ, ಕ್ರಿಪ್ಟೋದಲ್ಲಿ ಮಾಡ್ತಿದ್ದೀರಾ, ಫಾರೆಕ್ಸಲ್ಲಿ ಮಾಡ್ತಿದ್ದೀರಾ, ನೋ ಮ್ಯಾಟರ್ ನೀವು ಯಾವುದರಲ್ಲೇ ಟ್ರೇಡ್ ಮಾಡ್ತಿದ್ರು, ಈ ಒಂದು ಆ್ಯಪ್ ನಿಮಗೆ ಅನಲೈಸ್ ಮಾಡೋದಕ್ಕೆ ಅಂದರೆ ಟೆಕ್ನಿಕಲ್ ರಿಸರ್ಚ್ ಅಂತ ನಾವೇನು ಹೇಳ್ತೀವಿ ಅದನ್ನು ಮಾಡೋದಕ್ಕೆ ಈ ಒಂದು ಆ್ಯಪ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ಟ್ರೈಟ್ ಅವೇ ವಿಡಿಯೋ ಒಳಗಡೆ ಹೋಗೋಣ. ಸೊ ಇಲ್ಲಿ ನೀವು ನೋಡ್ತಾ ಇರೋದೇ ಟ್ರೇಡ್ ವಿವ್ ಆ್ಯಪು ನನ್ನ ಮೊಬೈಲ್ ಸ್ಕ್ರೀನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಜಸ್ಟ್ ನೀವು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ರೀತಿ ಒಂದು ಆ್ಯಪ್ ಅನ್ನೋದು ಓಪನ್ ಆಗಿಬಿಡುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಪ್ರೊಫೈಲಲ್ಲಿ ಹೋಗಿ ನಿಮ್ಮದೇ ಆದಂಥ ಏನು ನೇಮ್ ಇರುತ್ತೆ, ಒಂದು ಜಿಮೇಲ್ ಇರುತ್ತೆ, ಅದನ್ನು ಹಾಕಿ ನೀವು ಅದನ್ನು ಒಂದ್ಸತಿ ಲಾಗಿನ್ ಮಾಡ್ಕೊಳ್ಳಿ, ಒಂದ್ಸತಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಏನಕ್ಕೆ ರಿಜಿಸ್ಟರ್ ಮಾಡಬೇಕು ಅಂದರೆ ನೀವು ಇದರಲ್ಲಿ ಏನು ಸ್ಟಡಿ ಮಾಡ್ತೀರಾ ಅದು ನಿಮಗೆ ಸೇವ್ ಆಗಬೇಕು. ಅಗೇನ್ ನೀವು ಓಪನ್ ಮಾಡಿದಾಗ ನೀವೆಲ್ಲಿ ಸ್ಟಾಪ್ ಮಾಡಿರ್ತೀರೋ ಅಲ್ಲಿಂದ ಕಂಟಿನ್ಯೂ ಆಗಬೇಕು. ಆ ಒಂದು ಕಾರಣಕ್ಕೆ ನೀವು ಇದನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದು ಖಂಡಿತ ಅವಶ್ಯಕತೆ ಇರುವಂಥದ್ದು. ಸೊ ಇದನ್ನು ನೀವು ಫ್ರೀ ಆಫ್ ಕಾಸ್ಟ್ ರಿಜಿಸ್ಟರ್ ಮಾಡ್ಕೋಬಹುದು, ಯಾವುದೇ ಥರದ ಚಾರ್ಜಸ್ ಇರೋದಿಲ್ಲ. ಇನ್ ಕೇಸ್ ನಿಮಗೆ ಅಪ್ಡೇಟೆಡ್ ವರ್ಷನ್ ಬೇಕು, ಇನ್ನೂ ನೆಕ್ಸ್ಟ್ ಲೆವೆಲ್ ವರ್ಷನ್ ಬೇಕು ಅಂದರೆ ಅಲ್ಲಿ ನಿಮಗೆ ಪ್ರೀಮಿಯಂ ಕೂಡ ಇರುತ್ತೆ. ಸೊ ಅದು ಕೂಡ ನೀವು ಮಾಡ್ಕೊಬೋದು. ಆ ಥರ ನೀವು ಏನಾದರೂ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಾನು ಲಿಂಕ್ ಇದ್ದರದು. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ ನೀವು ಪ್ರೀಮಿಯಂ ವರ್ಷನ್ಗೂ ಕೂಡ ಕನ್ವರ್ಟ್ ಮಾಡ್ಕೊಬೋದು. ಬಟ್ ಇದು ನಿಮಗೆ ಕಂಪ್ಲೀಟ್ಲಿ ಫ್ರೀ ವರ್ಷನ್ ಆಗಿರುವಂಥದ್ದು. ಸೊ ಇದರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೋಡೋದಾಯಿತು ಅಂದರೆ ವಾಚ್ ಲಿಸ್ಟ್ ಅಂತ. ಸೊ ಇಲ್ಲಿ ನೀವು ನಿಮ್ಮ ಒಂದು ವಾಚ್ ಲಿಸ್ಟನ್ನು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೀವು ವಾಚ್ ಲಿಸ್ಟನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು 3 ಡಾಟ್ ಇರುತ್ತಲ್ಲ, ಸೊ ಇಲ್ಲಿ ನಿಮಗೆ ರೆಡ್ ಲಿಸ್ಟ್ ಅಂತ ಒಂದು, ವಾಚ್ ಲಿಸ್ಟ್ ಅಂತ ಒಂದು ಇರುತ್ತೆ. ಸೊ ಇದು ನೀವು ಶೇರ್ ಮಾರ್ಕೆಟಲ್ಲಿ ಇರೋರಾದರೆ ನೀವು ರೆಡ್ ಲಿಸ್ಟಲ್ಲಿ ಯಾವುದೆಲ್ಲ ಸೆಕ್ಟರ್ಸ್ ಇದೆ ಅದನ್ನು ನೀವು ಹಾಕ್ಕೊಬೋದು. ಆ್ಯಂಡ್ ವಾಚ್ ಲಿಸ್ಟಲ್ಲಿ ನೀವು ಯಾವುದೆಲ್ಲ ಸ್ಟಾಕ್ಸ್ ಇದೆ, ಶೇರ್ಸ್ ಇದೆ ಅದನ್ನು ನೀವು ಹಾಕ್ಕೋಬೋದು. ಸೊ ಕ್ರಿಪ್ಟೋದಲ್ಲಿ ಇರೋರಾದರೆ ನಿಮಗೆ ರೆಡ್ ಲಿಸ್ಟ್ ಅವಶ್ಯಕತೆ ಇರಲ್ಲ, ವಾಚ್ ಲಿಸ್ಟಲ್ಲಿ ಮಾತ್ರ ನೀವು ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ನಾನು ವಾಚ್ ಲಿಸ್ಟ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ ಕಾಣ್ತಿರುವಂಥ ಈ ಒಂದು ಪ್ಲಸ್ಗೆ ನಾನು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನನಗೆ ಎಲ್ಲ ಥರದ ಆಪ್ಷನ್ಸು ಕಾಣಿಸುತ್ತೆ. ಅಂದರೆ ನೀವು ಯಾವುದ್ರಲ್ಲಿ ಬೇಕಾದರೂ ಮಾಡ್ಬೋದು. ಸೊ ನಾನಿವಾಗ ನಿಮಗೆ ಕ್ರಿಪ್ಟೋ ಕರೆನ್ಸಿದು ಕೆಲವೊಂದು ಕರೆನ್ಸಿಯನ್ನು ಆ್ಯಡ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ BTC. ಇವಾಗ ನಾನು BTC ಅಂತ ಇಲ್ಲಿ ಸರ್ಚ್ ಮಾಡಿದ್ರೆ BTC ಎಷ್ಟೆಲ್ಲ ಇದೆ ನನಗೆ ಅಷ್ಟೊಂದು ಆಪ್ಷನ್ ಸಿಕ್ಬಿಡುತ್ತೆ. ಸೊ ಇದರಲ್ಲಿ ನೀವು BTC ಬಂದು INR ಅಲ್ಲಿ ನಿಮಗೆ ಸಿಗೋದಿಲ್ಲ, ಇದೊಂದೇ ಒಂದು ಪ್ರಾಬ್ಲಮ್ ಇರೋದು. ಸೊ BTCಯಲ್ಲಿ ನೀವು USDT ಅನ್ನೋವಂಥ ಒಂದು ಏನು USDT ಕರೆನ್ಸಿ ಇರುತ್ತೆ ಅದರ ಥ್ರೂ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ USDT ನೀವು ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಬಿನಾನ್ಸ್ ಆಪ್ಷನ್ ಕಾಣುತ್ತೆ. ಸೊ ಇದನ್ನ ನೀವು ಕ್ಲಿಕ್, ಸೊ ನಿಮ್ದು ಬಿನಾನ್ಸ್ ಏನಿರುತ್ತೆ ಅದು ನಿಮಗೆ ವಾಚ್ ಲಿಸ್ಟ್ ಅಲ್ಲಿ ಆಡ್ ಆಗಿಬಿಟ್ಟಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬಿನಾನ್ಸ್ ಆಲ್ರೆಡಿ ಆಡ್ ಆಗಿರುವಂಥದ್ದು. ಸೊ ಇದನ್ನ ನೀವು ಕ್ಲಿಕ್ ಮಾಡಿದ ಕೂಡಲೇ ಇದರ ಒಂದು ವರ್ಕ್ ಏನಿರುತ್ತೆ ಅದು ನಿಮಗೆ ಚಾಟ್ ಏನಿರುತ್ತೆ ಈ ರೀತಿ ಓಪನ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೀವು ವಾಚ್ ಲಿಸ್ಟ್ ಅಲ್ಲಿ ಇನ್ನು ಮಲ್ಟಿಪಲ್ ಎಷ್ಟು ಕರೆನ್ಸಿ ಬೇಕಾದರೂ ಹಾಕ್ಕೊಬೋದು. ಸೊ ಇವಾಗ ETH USDT ಅಂತ ನೋಡೋದಾಯ್ತು ಅಂದರೆ ETH USDT ಅನ್ನ ನೀವು ಎಂಟರ್ ಮಾಡಿದ ಕೂಡಲೇ ನಿಮ್ಗೆ ಇಲ್ಲಿ ಬರುತ್ತೆ. ಸೊ ಆದಷ್ಟು ಬಿನಾನ್ಸ್ ಅಂತ ಇರೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾವಿಲ್ಲಿಂದ ಬಿನಾನ್ಸ್ ಅಲ್ಲಿ ಜಾಸ್ತಿ ಮಾಡ್ತೀವಿ ಆ ಒಂದು ಕಾರಣಕ್ಕೆ. ಸೊ ಇದು ನಿಮಗೆ ಆ್ಯಡ್ ಆನ್ ಆಗ್ತಾನೆ ಇರುತ್ತೆ. ಸೊ ನೀವು ಅನ್ಲಿಮಿಟೆಡ್ ಏನು ಕರೆನ್ಸಿಗಳನ್ನು ಅಥವಾ ಶೇರ್ಸ್ ಅನ್ನ ನೀವು ಆ್ಯಡ್ ಮಾಡ್ಕೋಬಹುದು. ಇದಾದ್ಮೇಲೆ ನೆಕ್ಸ್ಟ್ ಮಾಡಬೇಕಾಗಿರೋದು ಚಾಟ್. ಸೊ ಇಲ್ಲಿ ನೀವು ಚಾಟ್ ಅಲ್ಲಿ ಹೋದ್ರಿ ಅಂದ್ರೆ ಇಲ್ಲಿ ನಿಮಗೆ ಮೇನ್ ಡ್ಯಾಶ್ ಬೋರ್ಡ್ ಏನು ಕಾಣ್ತಾ ಇದೆ. ಸೊ ಇದರಲ್ಲಿ ನೀವು ಕಂಪ್ಲೀಟ್ ಆಗಿ ಎಲ್ಲವನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ನೀವು ಮೊದಲನೇದಾಗಿ ಯಾವ ಕರೆನ್ಸಿಯನ್ನು ಚೂಸ್ ಮಾಡಿದ್ದೀರಾ ಅನ್ನೋದು ಇಲ್ಲಿ ನಿಮಗೆ ಕಾಣಿಸ್ತಿರುತ್ತೆ. ಸೊ ನಾವು ಇವಾಗ ETH ಅಂತ ಮಾಡೋದಾಯಿತು ಅಂದರೆ ಇವಾಗ ನಾನು ETH ಅನ್ನು ಕ್ಲಿಕ್ ಮಾಡಿದ್ರೆ ಸೊ ನನಗೆ ಅಲ್ಲಿ ETHದು ಗ್ರಾಫ್ ಇಲ್ಲಿ ನಿಮಗೆ ಸಿಗುತ್ತೆ. ಅಂದರೆ ಇದರ ಒಂದು ಕ್ಯಾಂಡಲ್ಸ್ ಫಾರ್ಮೇಷನ್ ಏನಿರುತ್ತೆ ಅದು ನನಗೆ ಸಿಗುತ್ತೆ. ಓಕೆ, ಸೊ ಇದರ ಒಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಫೋನನ್ನು ರೊಟೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒನ್ಸ್ ನೀವು ರೊಟೇಟ್ ಮಾಡಿದ್ರೆ ನಿಮ್ಮ ಚಾಟ್ ಏನಿರುತ್ತೆ ಅದು ದೊಡ್ಡದಾಗಿ ನೀವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿ ನನ್ನ ಚಾಟ್ ಇರುತ್ತೆ. ಸೊ ಇಲ್ಲಿ ನೀವು ರೈಟ್ ಸೈಡಲ್ಲಿ ಏನು ಅಮೌಂಟ್ ನೋಡ್ತಾ ಇದ್ದೀರಾ ಅದನ್ನ ನೀವು ಮೇಲ್ಗಡೆ ಮಾಡಿದ್ರೆ ಈ ಒಂದು ಕ್ಯಾಂಡಲ್ ಸೈಜ್ ಏನಾಗುತ್ತೆ ದೊಡ್ಡದಾಗ್ತಾ ಹೋಗುತ್ತೆ. ಅಂದರೆ ಚಾಟಲ್ಲಿ ನೀವು ನೋಡ್ತಾ ಇದ್ದೀರಾ ನಾನು ಮೇಲ್ಗಡೆ ಮಾಡಿದಷ್ಟು ಈ ಕ್ಯಾಂಡಲ್ ಸೈಜು ದೊಡ್ಡದಾಗುತ್ತೆ. ಅದೇ ರೀತಿ ನೀವು ಕೆಳಗಡೆ ಮಾಡಿದ್ರೆ ಈ ಒಂದು ಕ್ಯಾಂಡಲ್ ಸೈಜ್ ಏನಿರುತ್ತೆ ಅದು ಚಿಕ್ಕದಾಗುತ್ತೆ. ಅದೇ ರೀತಿ ಇದನ್ನು ನೀವು ಝೂಮ್ ಇನ್ ಮಾಡಿದಾಗ 2 ಬೆರಳಿಂದ ಯಾವ ಥರ ಝೂಮ್ ಮಾಡ್ತೀರಾ ಆ ರೀತಿ ಮಾಡಿದಾಗ ಈ ಒಂದು ಕ್ಯಾಂಡಲ್ಸ್ ವಿಡ್ತ್ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ಸೊ ಈ ರೀತಿ ನೀವು ಈ ಒಂದು ಚಾಟನ್ನು ಯೂಸ್ ಮಾಡೋದಕ್ಕೆ ನೀವು ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಇದನ್ನು ತೋರಿಸಿದ್ದೀನಿ. ಸೊ ಇದಾದ್ಮೇಲೆ ಇದನ್ನು ಬಳಸೋದು ಹೇಗೆ ಅಂತ ನಾನು
ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಆಲ್ರೆಡಿ ಹೇಳಿದಂಗೆ ಮೊದಲನೇ ಪೋರ್ಷನ್ ಏನಿರುತ್ತೆ ಇಲ್ಲಿ ನೀವು ನಿಮ್ಮ ಒಂದು ಕರೆನ್ಸಿಯನ್ನ ಚೇಂಜ್ ಮಾಡೋದಕ್ಕೆ ನೀವು ಅಲ್ಲಿ ಟಿಕ್ ಮಾಡ್ಬೋದು. ನೆಕ್ಸ್ಟ್ ನೋಡೋದಾಯ್ತು ಅಂದ್ರೆ ಇಲ್ಲಿ ನೀವು ನಿಮಗೆ ಹಲವಾರು ಆಪ್ಷನ್ಸ್ ಕಾಣುತ್ತೆ. ಅಂದ್ರೆ ನೀವು ಈ ಒಂದು ಕ್ಯಾಂಡಲ್ಸ್ ಏನಿರುತ್ತೆ ಅದನ್ನ 1 ಮಿನಿಟ್ ಅಲ್ಲಿ ನೋಡ್ಬೇಕಾ, 5 ಮಿನಿಟ್ಸ್ ನೋಡ್ಬೇಕಾ, 15 ಮಿನಿಟ್ಸ್ ನೋಡ್ಬೇಕಾ, ಅಥವಾ 1 ಅವರ್ ನೋಡ್ಬೇಕಾ. ಸೊ ಇದನ್ನ ನೀವು ಈ ರೀತಿ ಆಡ್ ಮಾಡ್ಕೊಬಹುದು. ಸೊ ಇಲ್ಲಿ ನೀವು ಎಷ್ಟು ಟೈಮಿಂಗ್ ಇಡ್ತೀರಾ ಅಷ್ಟು ಟೈಮಿಂಗ್ಗೆ ಈ ಒಂದು ಚಾರ್ಟ್ ಏನಿರುತ್ತೆ, ಕ್ಯಾಂಡಲ್ಸ್ ಇನ್ಫಾರ್ಮೇಶನ್ ಇರುತ್ತೆ ಅದು ಚೇಂಜ್ ಆಗುತ್ತೆ, ರೈಟ್. ಸೊ ಇದು ಇಂಪಾರ್ಟೆಂಟ್ ಆಗಿರೋಂಥದ್ದು. ಸೊ ಇಲ್ಲಿ ನಾವು 4 ಅವರ್ಸ್ ಇಟ್ಕೊಳ್ತೀವಿ ಅಂತಂದ್ರೆ ನಿಮಗೆ 4 ಅವರ್ಸ್ ಕಾಣಿಸುತ್ತೆ. ಸೊ ಇದರಲ್ಲಿ ನೀವು ಫೇವ್ರೇಟ್ ಕೂಡ ಆಡ್ ಮಾಡ್ಕೊಬಹುದು. ಅಂದ್ರೆ ಇಲ್ಲಿ ಸ್ಟಾರ್ ಮಾರ್ಕ್ ಏನಿದೆ ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಅಂದ್ರೆ ಅದು ನಿಮಗೆ ಫೇವ್ರೇಟ್ ಆಗಿ ಬಂದ್ಬಿಡುತ್ತೆ. ಅಂದ್ರೆ ಇಲ್ಲಿ ನಾನು ಫೇವ್ರೇಟ್ ಬಂದು 1 ಅವರ್, 4 ಅವರ್ ಮತ್ತೆ ಡೇ ಅಂತ ಇಟ್ಕೊಂಡಿದ್ದೀನಿ. ಸೊ ಅದು ನನಗೆ ಅಲ್ಲಿ ಆಪ್ಷನ್ ಕಾಣಿಸುತ್ತೆ. ನೆಕ್ಸ್ಟ್ ನೋಡೋದಾಯ್ತು ಅಂದ್ರೆ ಕ್ಯಾಂಡಲ್ಸ್ ಫಾರ್ಮೇಶನ್. ಸೊ ಇದು ಯಾವ ರೀತಿಯಲ್ಲಿ ಆಗಬೇಕು. ಫಾರ್ ಎಕ್ಸಾಂಪಲ್ ನಾನು ಲೈನ್ ಅಂತ ಕೊಟ್ಟೆ ಅಂದ್ರೆ ಇದು ಲೈನ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಓಕೆ, ಸೊ ಅದೇ ನಾನು ಕ್ಯಾಂಡಲ್ಸ್ ಅಂತ ಕೊಟ್ಟೆ, ಕ್ಯಾಂಡಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಥವಾ ನನಗೆ ಬೇಕಾಗಿರೋ ಬೇರೆ ಯಾವುದಾದ್ರೂ ಶೇಪಲ್ಲಿ ಮಾಡ್ಕೋಬೇಕು ಅಂತಂದರೆ ಈ ರೀತಿ ನಿಮ್ಮ ಶೇಪ್ಗಳನ್ನು ನೀವು ಮಾಡ್ಕೋಬೋದು. ಬಟ್ ನಾವು ಪ್ರಿಫರ್ ಮಾಡೋದು ಕ್ಯಾಂಡಲ್ಸ್, ರೈಟ್. ಅದಾದಮೇಲೆ ನೀವು ಇವಾಗ ಲೈನ್ಸ್ ಅನ್ನು ಹಾಕೋದು, ಅಂದರೆ ಟ್ರೆಂಡ್ ಲೈನ್ಸ್ ಆಗಿರ್ಬೋದು, ರೆಸಿಸ್ಟೆಂಟ್ ಲೈನ್, ಸಪೋರ್ಟ್ ಲೈನ್ಸ್ ಆಗಿರ್ಬೋದು. ಇದನ್ನು ಹಾಕೋದಕ್ಕೆ ನೀವೇನು ಮಾಡಬೇಕು ಅಂದರೆ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಏನು ಕಾಣಿಸ್ತಾ ಇದೆ ಇದೆಲ್ಲ ಬಂದ್ಬಿಟ್ಟು ನೀವು ಏನೇನು ಮಾಡ್ಬೋದು ಎಕ್ಸ್ಟ್ರಾ ವರ್ಕ್ ಅನ್ನೋದು. ಸೊ ಇಲ್ಲಿ ನೀವು ಈ ಒಂದು ಲೈನ್ ಏನಿರುತ್ತೆ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಟ್ರೆಂಡ್ ಲೈನ್ ಕಾಣಿಸುತ್ತೆ. ಈ ರೀತಿ ಹಲವಾರು ಲೈನ್ಸ್ ನಿಮಗೆ ಕಾಣಿಸುತ್ತೆ. ಸೊ ಎಲ್ಲದನ್ನು ಕೂಡ ನೀವು ಇಲ್ಲಿ ಬಳಸ್ಬೋದು. ಮೊದಲನೇದಾಗಿ ಟ್ರೆಂಡ್ ಲೈನ್ ಯಾವ ಥರ ಬಳಸೋದು ಅಂತ ಹೇಳ್ಕೊಡ್ತೀನಿ. ಸೊ ನೀವು ಟ್ರೆಂಡ್ ಲೈನ್ ಅನ್ನು ಕ್ಲಿಕ್ ಮಾಡಿದ್ದೀರಾ. ಸೊ ಇಲ್ಲಿ ನಿಮಗೆ ಏನು ಈ ಒಂದು ಬ್ಲೂ ಕಲರ್ ಡಾಟ್ ಕಾಣಿಸ್ತಾ ಇದೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ. ಸೊ ಒನ್ಸ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಅದು ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ನೀವು ಎಲ್ಲಿವರೆಗೂ ಎಳ್ಕೊಳ್ತಿರೋ ಅಲ್ಲಿವರೆಗೂ ಅದು ಬರ್ತಾ ಇರುತ್ತೆ. ಸೊ ಇವಾಗ ನಾನು ನನ್ನ ಸೆಕೆಂಡ್ ಪಾಯಿಂಟ್ ಅನ್ನು ನಾನು ಇಲ್ಲಿ ಸ್ಟಾಪ್ ಮಾಡಿದ್ದೀನಿ. ಸೊ ಒನ್ಸ್ ಇದಾಯಿತು ಅಂದಮೇಲೆ ನೀವು ಇದನ್ನ ಮತ್ತೆ ಇಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ನೀವೇನು ಮಾಡ್ಬೋದು, ಇದನ್ನ ಹಿಂಗೆ ಅಡ್ಜಸ್ಟ್ ಕೂಡ ಮಾಡ್ಬೋದಾಗಿರುತ್ತೆ. ಸೊ ಒನ್ಸ್ ಹಿಂಗೆ ನೀವು ಅಡ್ಜಸ್ಟ್ ಎಲ್ಲ ಮಾಡಿಕೊಂಡು ನೀವು ಕರೆಕ್ಟಾಗಿ ಪ್ಯಾಟರ್ನ್ಸನ್ನು ನೀವು ಡ್ರಾ ಮಾಡ್ಕೋಬೋದು. ಸೊ ಈ ರೀತಿ ಒಂದು ಟ್ರೆಂಡ್ ಲೈನನ್ನು ನೀವು ಹೇಳ್ಕೋಬೋದು. ಸೊ ನಿಮಗೆ ಮತ್ತೆ ಇನ್ನೊಂದ್ಸತಿ ಬೇಕು ಅಂದರೆ ಇನ್ನೊಂದ್ಸತಿ ಹೋಗಿ ಆ್ಯಂಡ್ ಇದೇ ರೀತಿಯಲ್ಲಿ ಇನ್ನೊಂದು ಪಾಯಿಂಟನ್ನು ನೀವು ಇಲ್ಲಿ ಮಾಡಿ ಸೊ ನಿಮ್ಗೆ ಎಲ್ಲಿರುತ್ತೆ ಸೊ ಆಮೇಲೆ ನೀವು ಅದನ್ನು ಬೇಕಾದರೆ ಹಿಂಗೆ ಚೇಂಜಸ್ ಮಾಡ್ಕೋಬೋದು. ಸೊ ಈ ರೀತಿ ನೀವು ನಿಮ್ಮ ಒಂದು ಟ್ರೆಂಡ್ ಲೈನ್ಸನ್ನು ಬಳಸ್ಬೋದಾಗಿರುತ್ತೆ. ಓಕೆ, ಸೊ ಇದು ನಿಮಗೆ ಟ್ರೆಂಡ್ ಲೈನ್ ಆಯಿತು. ಸೊ ನೆಕ್ಸ್ಟ್ ನೀವು ಇನ್ನೊಂದು ಲೈನನ್ನು ನೀವು ನೋಡೋದಾಯಿತು ಅಂದರೆ ಹಾರಿಜೆಂಟಲ್ ಲೈನ್. ಸೊ ಇಲ್ಲಿ ನಿಮ್ಗೆ ಸಿಗುತ್ತೆ ಹಾರಿಜೆಂಟಲ್ ಲೈನ್. ಸೊ ಈ ಒಂದು ಹಾರಿಜೆಂಟಲ್ ಲೈನನ್ನು ಕೂಡ ನೀವು ಈ ರೀತಿ ಬಳಸ್ಬೋದು. ಸೊ ಇಲ್ಲಿ ನಾನು ಹೋಗಿ ಜಸ್ಟ್ ಹಿಂಗೆ ಕ್ಲಿಕ್ ಮಾಡ್ತೀನಿ ಅಂದರೆ ಇದು ನನಗೆ ಫುಲ್ಲಾಗಿ ಸೊ ಇದು ಹಾರಿಜೆಂಟಲ್ ಲೈನ್. ಸೊ ಈ ರೀತಿ ನಿಮಗೆ ಆಗುತ್ತೆ. ಸೊ ಇದನ್ನು ನೀವು ಮತ್ತೆ ಟಚ್ ಮಾಡಿದ್ರೆ ನಿಮ್ಗೆ ಇದು ಹಿಂಗೆ ಓಪನ್ ಆಗುತ್ತೆ. ಅದಾದಮೇಲೆ ನೀವು ಇದನ್ನು ಎಲ್ಲಿ ಬೇಕಾದರೂ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ಇದು ಸುಮ್ಮನೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತಾ ಇರೋದ್ರಿಂದ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅಂದರೆ ಇವಾಗ ನಾನು ಏನು ಇದು ಮಾಡ್ತಾ ಇದ್ದೀನಿ. ಸೊ ಇದೇನಪ್ಪ ಅಂತ ಹೇಳಿದ್ರೆ ನಾನು ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ. ಆ ಒಂದು ಕಾರಣಕ್ಕೆ ನಾನು ಇದನ್ನು ಫೇವ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡೋದಾಯಿತು ಅಂದರೆ ಇಲ್ಲೋಗಿ ಈ ಸ್ಟಾರ್ ಅಂತ ಏನಿರುತ್ತೆ ಅದರಲ್ಲಿ ನೀವು ಈ ಒಂದು ಲೈನ್ಸನ್ನು ಆ್ಯಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಆ್ಯಡ್ ಮಾಡಿದೆ ನೋಡಿ ಇಲ್ಲಿ ಎಕ್ಸ್ಟ್ರಾ ಬಂದ್ಬಿಡ್ತು ನನಗೆ. ಈ ರೀತಿ ನೀವು ಮಾಡೋದ್ರಿಂದ ನಿಮಗೆ ಅವಾಗ ಇಲ್ಲೋಗಿ ಸಿಂಗಲ್ ಎತ್ತೋ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ಇಲ್ಲಿ ಟಚ್ ಮಾಡಿದ ತಕ್ಷಣ ಅದಿಲ್ಲಿ ಈ ರೀತಿ ಬಂದ್ಬಿಡುತ್ತೆ. ಸೊ ಈ ರೀತಿ ಅದು ನೀವು ಪ್ಲಾನ್ ಮಾಡ್ಕೋಬೋದು. ಸೊ ಅದು ನಿಮಗೆ ಫೇವ್ರೇಟ್ ಆಯಿತು ಅಂದರೆ ನಿಮಗೆ ಶಾರ್ಟ್ಕಟ್ ಥರ ಸಿಗುತ್ತೆ. ನೆಕ್ಸ್ಟ್ ನೋಡೋದಾಯಿತು ಅಂದರೆ ಇದರಲ್ಲಿ ನೀವೇನಾದರೂ ಡ್ರಾ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಂದರೆ ಸೊ ಇಲ್ಲೋಗಿ ಈ ಪೆನ್ ಮಾರ್ಕ್ ಇರುತ್ತೆ. ಸೊ ಇದರಲ್ಲಿ ನೀವು ಬ್ರಷ್, ಹೈಲೈಟರ್ ಇದೆಲ್ಲ ಕೂಡ ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ. ಸೊ ಇವಾಗ ನಾನು ಬ್ರಷ್ ತಗೊಳ್ತೀನಿ. ಸೊ ಇಲ್ಲಿ ನೀವು ಏನೇನು ಬೇಕಾದರೂ ನೀವು ಈ ರೀತಿ ಬರ್ಕೊಬೋದು. ಅಂದರೆ ನೀವೇನಾದರೂ ಮಾರ್ಕ್ ಮಾಡಬೇಕು ಅಂತಂದರೆ ಇದನ್ನು ನೀವು ಮಾಡ್ಕೊಬೋದು. ಸೊ ಇದನ್ನು ನೀವು ಬ್ಯಾಕ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತ ನೋಡೋಣ ಇವಾಗ. ಸೊ ಇವಾಗ ಒನ್ಸ್ ನೀವು ಇದನ್ನು ಡ್ರಾ ಮಾಡಿದ್ಮೇಲೆ ನೀವೇನು ಮಾಡಬೇಕು, ನೆಕ್ಸ್ಟು ಇದನ್ನು ನೀವಿಲ್ಲಿ ಅಗೈನ್ ಕ್ಲಿಕ್ ಮಾಡೋದ್ರಿಂದ ನೀವು ಏನು ಮಾಡ್ಬೋದು, ಇಲ್ಲಿ ನಿಮ್ಗೆ ಆಪ್ಷನ್ ತೋರಿಸುತ್ತೆ ಕಲರ್ ಚೇಂಜ್ ಮಾಡೋದಕ್ಕೆ ಅಥವಾ ಪಾಯಿಂಟ್ ಚೇಂಜ್ ಸೈಜ್ ಏನಿರುತ್ತೆ ಅದನ್ನು ಚೇಂಜ್ ಮಾಡೋದಕ್ಕೆ ಅಥವಾ ಡಿಲೀಟ್ ಮಾಡೋದಕ್ಕೆ. ಸೊ ಇಲ್ಲಿ ನೀವು ಡಿಲೀಟ್ ಕೂಡ ಮಾಡ್ಬೋದು. ಸೊ ಇವಾಗ ನೀವು ಇದನ್ನು ಅಂಡು ಮಾಡಬೇಕು ಅಂತ ನೋಡೋದಾಯಿತು ಅಂದರೆ ಅಂಡು ಯಾವ ಥರ ಮಾಡ್ಬೋದು ಅಂದರೆ ಇಲ್ಲೋಗಿ ನೀವು ಇದನ್ನು ಕ್ಲಿಕ್ ಮಾಡೋ ಮುಖಾಂತರ ರಿವರ್ಸ್ ಆಗುತ್ತೆ. ಅಂದರೆ ನೀವೇನು ಮಾಡಿದ್ರಲ್ವ ಸೊ ಅದು ನಿಮ್ಗೆ ಏನಾಗುತ್ತೆ ಅಂತಂದರೆ ರಿವರ್ಸಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿ ನೀವು ಇದನ್ನು ಬಳಸ್ಕೊಬೋದಾಗಿರುತ್ತೆ. ಸೊ ಈ ರೀತಿ ನೀವು ಎಷ್ಟು ಸಾರಿ ಅಂಡು ಮಾಡ್ತೀರಾ ಸೊ ಅಷ್ಟು ಸಾರಿ ಅದು ರಿವರ್ಸ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡಿರೋ ಪ್ರಕಾರ, ರೈಟ್. ಸೊ ಅದನ್ನು ನೀವು ರೀಡು ಮಾಡ್ಬೋದು, ಇಲ್ಲಿ ಅಂಡು ಮಾಡ್ಬೋದು ಇಲ್ಲಿ. ಮತ್ತು ಅದಾದಮೇಲೆ ಸೊ ನಿಮ್ಮ ವರ್ಕ್ ಆಯಿತು ಅಂದಮೇಲೆ ಆಟೋ ಸೇವ್ ಕೂಡ ಆಗುತ್ತೆ. ಬಟ್ ಸ್ಟಿಲ್ ನೀವು ಇನ್ನೊಂದ್ಸರಿ ಇಲ್ಲಿ ನೀವು ಸೇವ್ ಅನ್ನೋದನ್ನು ಮಾಡ್ಕೊಂಡ್ಬಿಟ್ರೆ ಒಳ್ಳೇದಿರುತ್ತೆ. ಸೊ ಇದನ್ನು ನೀವು ಫುಲ್ ಸ್ಕ್ರೀನ್ ನೋಡಬೇಕು ಅಂತ ಅಂದ್ಕೊಂಡ್ರೆ ಅಂದರೆ ಇದನ್ನು ನೀವು
ಪ್ರೆಸ್ ಮಾಡಿದ್ರಿ ಅಂದರೆ ಯಾವುದು ಇಲ್ಲದೆ ನೀವು ಫುಲ್ ಆಗಿ ಒಂದು ದೊಡ್ಡ ಸ್ಕ್ರೀನಲ್ಲಿ ನೀವು ನೋಡ್ಬೋದು. ಅಂದರೆ ನಿಮ್ಮ ಅನಲೈಸ್ ಏನಿರುತ್ತೆ ಅದನ್ನು ಫೈನಲ್ ಆಗಿ ನೀವು ನೋಡೋದನ್ನು ಇಲ್ಲಿಂದ ನೀವು ನೋಡ್ಬೋದು. ಅಂದರೆ ದೊಡ್ಡದು ಮಾಡೋ ಮುಖಾಂತರ ಇದಾದಮೇಲೆ ಮತ್ತೆ ನೀವು ಬ್ಯಾಕ್ ಹೋಗಬೇಕು ಅಂದರೆ ಬ್ಯಾಕ್ ಕೊಟ್ಟರೆ ಸೊ ಅವಾಗ ನಿಮಗೆ ಮತ್ತೆ ಇದು ಬ್ಯಾಕ್ ಬಂದ್ಬಿಡುತ್ತೆ. ಸೊ ಇದನ್ನು ನೀವು ಓವರಾಲ್ ಆಗಿ ಈ ಥರ ಮಾಡ್ಕೋಬೋದು. ಸೊ ಇಷ್ಟು ನಿಮಗೆ ಅಬೌಟ್ ಟ್ರೇಡ್ ವ್ಯೂ ಬೇಸಿಕ್ ಇದು. ಸೊ ಇದನ್ನು ನೀವು ಇನ್ನೂ ಅಡ್ವಾನ್ಸ್ ಲೆವೆಲಲ್ಲಿ ಕಲ್ತ್ಕೋಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ನಿಮಗೆ ಅವಶ್ಯಕತೆ ಇದೆ ಅಂತೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಫರ್ದರ್ ವೀಡಿಯೋಸಲ್ಲಿ ಇದರಲ್ಲಿ ಇನ್ನೂ ಇರುವಂಥ ಅಡ್ವಾಂಟೇಜಸ್ ಏನೇನೋ ಅದು ಎಲ್ಲನೂ ಕೂಡ ನಾನು ಆ್ಯಡ್ ಮಾಡ್ತೀನಿ. ನೀವೇನಾದರೂ ಪ್ರೋ ವರ್ಷನ್ ಮಾಡ್ಕೊಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಥವಾ ಫ್ರೀ ವರ್ಷನ್ ಕೂಡ ಅದೇ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವರ್ಕ್ ಆಗುತ್ತೆ. ಅದನ್ನು ನೀವು ಪ್ರೆಸ್ ಮಾಡೋ ಮುಖಾಂತರ ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಯೂಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ಕೊಳ್ತೀನಿ. ಸೊ ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿರುತ್ತೆ ಆ್ಯಂಡ್ ಟ್ರೇಡ್ ಮಾಡೋವಂಥ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಸ್ಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.